ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯದಲ್ಲಿ ಇರುವಂಥ ಪಕ್ಷಗಳು ಎಲ್ಲೋ ಒಂದು ಕಡೆ ಕಾರ್ಯಕರ್ತರನ್ನ ಕಡೆಗಣಿಸ್ತಿದೆ. ಕಾರ್ಯಕರ್ತನಿಗೆ ಬೆಲೆ ಇಲ್ಲದಂಥ ಒಂದು ಸಂದರ್ಭಗಳಾಗ್ತಿದೆ. ಎಲ್ಲೋ ಒಂದು ಕಡೆ ಕೆಳಮಟ್ಟದಿಂದ ಹಿಡಿದು ಇವತ್ತು ಮೇಲ್ಮಟ್ಟದಿಂದವರೆಗೂ ಇವತ್ತು ಸಾಮಾನ್ಯ ಕಾರ್ಯಕರ್ತನ ಶ್ರಮ ಇವತ್ತು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗುವಂಥ ರಾಜಕಾರಣಿಗಳಿಗೆ ಅನುಕೂಲವಾಗುವಂಥ ಪರಿಸ್ಥಿತಿ ಇದೆ. ಇವತ್ತು ರಾಜಕಾರಣಿಗಳು ಉತ್ತಮವಾದಂಥ ನಾಯಕತ್ವ ಬೆಳೆಸ್ಕೊಂಡು ಉತ್ತಮವಾದಂಥ ಸಮಾಜ ನಿರ್ಮಾಣ ಮಾಡಿ ಜನಸಾಮಾನ್ಯರಲ್ಲಿ ಹೆಸರನ್ನು ತೆಗೆದುಕೊಂಡು ಅವರ ತಾಲೂಕನ್ನು ಅವರ ದೇಶವನ್ನು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿ ಪ್ರತಿನಿಧಿಸಿದರೆ ಆ ಒಂದು ಗೆಲುವನ್ನು ಕೊಡ್ತಿರುವಂಥದ್ದು ಒಬ್ಬ ಸಾಮಾನ್ಯ ಸೈನಿಕನ ರೀತಿ ಒಬ್ಬ ಕಾರ್ಯಕರ್ತ. ನಾನು ಯಾಕಪ್ಪ ಕಾರ್ಯಕರ್ತನ ಬಗ್ಗೆ ಇವತ್ತು ನನ್ನ ಕಾನ್ಸೆಪ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನನ್ನ ಒಂದು ಕಾನ್ಸೆಪ್ಟಲ್ಲಿ ಇವತ್ತಿನ ಒಂದು ಲೈವಲ್ಲಿ ಕಾರ್ಯಕರ್ತನಿಗೆ ಬೆಲೆ ಇಲ್ಲ. ಇವತ್ತು ಯಾವುದೇ ಒಂದು ಪಕ್ಷಗಳು, ರಾಷ್ಟ್ರೀಯ ಪಕ್ಷ ಆಗಲಿ, ಒಂದು ಪ್ರಾದೇಶಿಕ ಪಕ್ಷ ಆಗಲಿ, ಸಣ್ಣ ಪುಟ್ಟ ಪಕ್ಷಗಳಾಗಲಿ, ಗೆಲುವವರೆಗೂ ಮಾತ್ರ ಇವತ್ತು ರಾಜಕಾರಣಿಗಳು ಉಪಯೋಗಿಸ್ಕೊತಿದ್ದಾರೆ. ಒಬ್ಬ ಕಾರ್ಯಕರ್ತನ ನೋವು ನಲಿವು ಎಲ್ಲೋ ಒಂದು ಕಡೆ ಬಿಸಿಲಿನಲ್ಲಿ ನಿಂತ್ಕೊಂಡು ವಾಲ್ ಪೋಸ್ಟ್ ಕಟ್ಟೋದಾಗಲಿ, ದೊಡ್ಡ ದೊಡ್ಡ ಕಟೌಟ್ಗಳನ್ನ ಕಟ್ಟೋದಾಗಲಿ ರಾಜಕಾರಣಿಗಳದ್ದು, ಮತ್ತು ಗೋಡೆ ಮೇಲೆ ವಾಲ್ಪೇಪರ್ಗಳನ್ನ ಅಂಟಿಸೋದಾಗಲಿ ಪಕ್ಷದ ಚಿಹ್ನೆ ಅಡಿ, ಮತ್ತು ಚುನಾವಣೆಯ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಗೂ ಹೋಗಿ ಒಬ್ಬ ಕಾರ್ಯಕರ್ತನ ತನ್ನ ಬೆವರನ್ನ ಹನಿ ಒಬ್ಬ ನಾಯಕನಿಗೆ ಮತ ಹಾಕಿ ಅಂತ ಹೇಳುವಂಥ ಒಬ್ಬ ಕಾರ್ಯಕರ್ತನಿಗೆ ಇವತ್ತು ಯಾವುದೇ ಪಕ್ಷದಲ್ಲೂ ಬೆಲೆ ಇಲ್ಲ. ಎಲ್ಲೋ ಒಂದು ಕಡೆ ಒಂದು ಇವತ್ತು ಮಾಧ್ಯಮಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಕಾರ್ಯಕರ್ತನ ಪರಿಸ್ಥಿತಿ ಏನಾಗಿದೆ, ಕಾರ್ಯಕರ್ತನಿಗೆ ಒಂದು ಯಾವ ರೀತಿ ಇವತ್ತು ಕಾರ್ಯಕರ್ತನ ನಡೆಸ್ಕೊಂಡಿದೆ ಪಕ್ಷಗಳು, ಎಲ್ಲವೂ ಒಂದು ನಿಮಗೆಲ್ಲ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿದೆ. ನಾನು ಎಲ್ಲನೂ ಬಿಚ್ಚಿಡಲ್ಲ. ನನ್ನ ಒಂದು ಲೈವಲ್ಲಿ ನಿಮಗೆಲ್ಲ ಒಬ್ಬ ಸ್ವಾಭಿಮಾನಿಗಳಾಗಿ ಒಬ್ಬ ನಾಡಿನ ಒಂದು ರೈತಾಪಿ ಕುಟುಂಬದ ವರ್ಗದ ಜನಸಾಮಾನ್ಯರಿಗೆ ಎಲ್ಲವೂ ಅರ್ಥ ಆಗುತ್ತೆ. ಕಾರ್ಯಕರ್ತನ ನೋವು, ಕಾರ್ಯಕರ್ತನ ಪರಿಶ್ರಮ, ಕಾರ್ಯಕರ್ತನ ಒಂದು ಆ ಬೆವರಿನ ಹನಿ ಇಡೀ ಒಂದು ರಾಷ್ಟ್ರದಲ್ಲಿ ಕೂಗು. ಒಬ್ಬ ಪ್ರಧಾನಿಯನ್ನು ಕುಣಿಸ್ಬೇಕು ಅಂದರೆ ಡೆಲ್ಲಿಯ ಒಂದು ಕೆಂಪು ಕೋಟೆ ಮೇಲೆ, ಒಬ್ಬ ಮುಖ್ಯಮಂತ್ರಿನ ವಿಧಾನಸೌಧದ ಮೇಲೆ ಕುಣಿಸ್ಬೇಕು ಅಂತ ಹೇಳಿದ್ರೆ, ಒಬ್ಬ MLAನ ಶಾಸಕರ ಭವನದಲ್ಲಿ ಕುಣಿಸ್ಬೇಕು ಅಂತ ಹೇಳಿದ್ರೆ, ಒಬ್ಬ ಗ್ರಾಮ ಪಂಚಾಯತಿನ ಸದಸ್ಯನ ಒಬ್ಬ ಗ್ರಾಮ ಪಂಚಾಯತಿಯಲ್ಲಿ ಕುಣಿಸ್ಬೇಕು ಅಂತ ಹೇಳಿದ್ರೆ, ಒಬ್ಬ ನೀರು ಬಿಡುವಂಥ ಒಬ್ಬ ನೀರಿನ ಒಬ್ಬ ಮನುಷ್ಯನಿಗೂ ಸಹ ಅವನದೇ ಆದಂಥ ಸ್ವಾಭಿಮಾನಗಳಿದೆ. ಆ ಒಂದು ಎಲ್ಲ ಒಂದು ಸ್ವಾಭಿಮಾನಗಳನ್ನು ಮೇಲೆತ್ತುವಂಥ ಒಬ್ಬ ಕಾರ್ಯಕರ್ತನ ಪರಿಶ್ರಮ ತುಂಬ ಅಮೂಲ್ಯವಾದಂಥದ್ದು. ಆ ಕಾರ್ಯಕರ್ತನನ್ನು ದಯಮಾಡಿ ಎಲ್ಲ ಪಕ್ಷದ ನಾಯಕರುಗಳು, ರಾಷ್ಟ್ರೀಯ ಪಕ್ಷ ಆಗಲಿ, ಪ್ರಾದೇಶಿಕ ಪಕ್ಷ ಆಗಲಿ, ಅನ್ಯ ಪಕ್ಷಗಳಾಗಲಿ, ಎಲ್ಲರೂ ತಮ್ಮ ಯಾವುದೇ ಒಂದು ಹೋರಾಟ ಆಗಲಿ, ಯಾವುದೇ ಒಂದು ಮುಂಚೂಣಿಯಲ್ಲಿ ಕಾರ್ಯಕರ್ತರನ್ನು ನಿಲ್ತಾನೆ. ನೀವು ಈ ಪಕ್ಷದಿಂದ ಆ ಪಕ್ಷ ಹೋಗಿ, ಆ ಪಕ್ಷದಿಂದ ಈ ಪಕ್ಷ ಹೋಗಿ ಕುದುರೆ ವ್ಯಾಪಾರ ಮಾಡಿ, ನೀವು ಯಾವುದೇ ಪಕ್ಷಗಳಲ್ಲಿ ಕಾರ್ಯಕರ್ತನ ಪರಿಶ್ರಮ ಒಂದು ಪಕ್ಷಕ್ಕೆ ಮಾತ್ರ ಅವನು ಸೀಮಿತವಾಗಿ, ಆ ಪಕ್ಷದ ಒಂದು ನಿಯತಲ್ಲಿ ಆ ಕಾರ್ಯಕರ್ತನಿಗೆ ನೋವಿರುತ್ತೆ, ಆ ಕಾರ್ಯಕರ್ತನ ಶ್ರಮ ಇರುತ್ತೆ. ಆ ಕಾರ್ಯಕರ್ತನ ಒಂದು ಬೆಲೆ ಕೊಡಿ ದಯಮಾಡಿ. ದಯಮಾಡಿ ನಾಯಕರುಗಳು ಅವ್ಯಾಚ ಶಬ್ದಗಳಿಂದ ಬೈದಾಗಲಿ, ಮತ್ತು ಕಾರ್ಯಕರ್ತನಿಗಳಿಗೆ ನೋವು ಮಾಡೋದಾಗಲಿ, ಕಾರ್ಯಕರ್ತನಿಗೆ ಅಪಮಾನ ಮಾಡೋದಾಗಲಿ ದಯವಿಟ್ಟು ಮಾಡಬೇಡಿ. ರಾಜಕಾರಣಿಗಳೇ, ಮುಂದಿನ ದಿನಗಳಲ್ಲಿ ಕಾರ್ಯಕರ್ತನ ಎದುರಾಕೊಂಡೆ ಮುಂದಿನ ದಿನಗಳಲ್ಲಿ ನಿಮಗೆ ಅದರ ಪ್ರತಿಫಲ ಅನುಭವಿಸ್ಬೇಕಾಗುತ್ತೆ. ದಯಮಾಡಿ ಇಂಥ ಒಂದು ವ್ಯವಸ್ಥೆಯಲ್ಲಿ ದಯಮಾಡಿ ಕಾರ್ಯಕರ್ತನಿಗೆ ಕಿರುಕುಳ ಕೊಡಬೇಡಿ ಅಂತ ಹೇಳಿ ನಾನು ಒಂದು ಲೈವ್ನ ಮುಗಿಸಿದ್ದೀನಿ. ಎಲ್ಲರೂ ಈ ವಿಡಿಯೋ ನೋಡ್ತಿರುವಂಥವ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳಿಕೊಂಡು ನಾನು ಒಂದು ಲೈವ್ನ ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.